ಇವರು ಅಂತ ಹೆವಿ ಡ್ರೈವರ್ ಇವ್ರು. ಅಲ್ಲಿ ಇಬ್ರು ಇದಾರೆ ನೋಡಿ, ಕಾಣಿಸ್ತಿದಾರ ಮರದ ಕೆಳಗೆ. ಓ ಯಪ್ಪ. ನಮಸ್ಕಾರ ಜೀವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಇರುವಂಥದ್ದು ಪ್ಲೇಸ್ ಬಂದು ಮಡಿಕೇರಿಯಲ್ಲಿದ್ದೀವಿ, ಕೊಡಗು ಜಿಲ್ಲೆಯ ಮಡಿಕೇರಿನಲ್ಲಿದ್ದೀವಿ. ಸದ್ಯದ ಮಡಿಕೇರಿಯ ಸಿಚುವೇಶನ್ ಹೇಗಿದೆ ನೋಡಿ. ಮಳೆ ಬರ್ತಿತ್ತು, ಮತ್ತೆ ನಿಂತೋಗಿದೆ, ಮತ್ತೆ ಇವಾಗ ಬರುತ್ತೆ, ಮತ್ತೆ ನಿಂತೋಗುತ್ತೆ. ಅಲ್ಲೆಲ್ಲೂ ನಿಮಗೆ ಕಾಣಿಸ್ತಿದೆಯಾ? ಫುಲ್ಲು ಫಾಗ್ ಕಟ್ತಿದೆ ಗುರು ಒಂದು ಕಡೆಯಿಂದ. ಅದೆಲ್ಲ ಕ್ಲಿಯರ್ ಆಗಿತ್ತು, ಇವಾಗ ಜಸ್ಟ್ ಒಂದು 10 ನಿಮಿಷದಿಂದ ಮತ್ತೆ ಇವಾಗೆಲ್ಲ ಫಾಗ್ ಕಟ್ತಿದೆ ನೋಡಿ. ಮತ್ತೆ ನಾನಿರುವಂಥ ಹಾಸ್ಟೆಲ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಎಂಟ್ರಿ ಆದರೆ ಹಂಗೆ ಈ ಕಡೆ ಒಂದು ರೂಮ್ ಇದೆ, ಈ ಕಡೆದಲ್ಲ, ನಮ್ಮದು ಒಂದು ಹಿಂದಿದೆ ನೋಡಿ. ಇಲ್ಲಿ 8 ಬೆಡ್ ಇದೆ. 1 2 3 4 5 6 7 8. ಇಲ್ಲಿ ಇಬ್ಬರು ಇದ್ದಾರೆ ಆಲ್ರೆಡಿ. ಇದು ಬಂದು ನಮ್ಮ ಬೆಡ್ಡು. ಇಲ್ಲೇ ನಂದು ಐಟಮ್ಗಳೆಲ್ಲ, ಫೋನು, ಗೋಪುರ, ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಹಾಕಿದ್ದೀನಿ. ಈ ಒಂದು ಹಾಸ್ಟೆಲಲ್ಲಿ ಒಂದು ನೈಟ್ಗೆ ನನಗೆ 400 ರೂಪಾಯಿ, 2 ನೈಟ್ಗೆ 800 ರೂಪಾಯಿ. ಈ ಹಾಸ್ಟೆಲಲ್ಲಿ ನಾವು 2 ನೈಟ್ ಇರ್ತೀವಿ. ನೀವು ಇವಾಗ ನೋಡಿದ್ದು ಡಾಮೆಟ್ರಿ ರೂಮ್ಗಳು. ವಿಪರೀತ ಗಾಳಿ ಇದೆ ಇಲ್ಲಂತೂ. ಈ ಹಾಸ್ಟೆಲ್ ಏನು ನೋಡ್ತಿದ್ದೀರಾ ನೀವು? ಈ ಹಾಸ್ಟೆಲ್ ಬಂದು ತುಂಬ ಹಳೆಯ ಮನೆಗಳು ಹೇಗಿರುತ್ತೆ ಕೊಡಗಿನಲ್ಲಿ, ಆ ಥರ ನೋಡ್ಬೋದು ನೀವು. ಹಂಚಿನ ಮನೆ ಕಾಣಿಸ್ತಿದೆಯಾ? ಆ ಥರ ಹಳೆಯ ಮನೆ. ಈ ಹಳೆಯ ಮನೇನ ಬಂದು ರೆನೋವೇಷನ್ ಮಾಡಿ ಈ ಥರ ಒಂದು ಯೂನಿಕ್ ಆಗಿರೋ ಒಂದು ಲುಕ್ನ ಕೊಟ್ಟು, ನಿಮ್ಗೆ ಅಲ್ಲಿ ಕಾಣಿಸ್ತಿದ್ಯಾ ಬಸ್ ಎಲ್ಲ, KSRTC ಬಸ್ ಎಲ್ಲ ಅಲ್ಲಿತ್ತು, ಅದೇ ಬಸ್ ಸ್ಟ್ಯಾಂಡು. ಅಲ್ಲಿಂದ 2.5 ಕಿಲೋಮೀಟರ್. ಮತ್ತೆ ಈ ಹಾಸ್ಟೆಲ್ನ ಫಸ್ಟ್ ಲುಕ್ ಬಂದು ಹೀಗೆ ಕಾಣಿಸುತ್ತೆ. ಮತ್ತೆ ಹೀಗೆ ಒಳಗೆ ಹೋದ್ರೆ ನಮಗೆ ಕಾಣಿಸೋ ಅಂಥದ್ದೇ ಈ ಥರ ಫಸ್ಟ್ ಲುಕ್ಕು. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಫೋಟೋ ಒಂದು ಕೊಡವಾಸ ಟ್ರೈಬ್ಸ್ ಇದ್ದಾರಲ್ಲ, ಅವರ ಲೀಡರ್ಸ್ ಇವರೆಲ್ಲ. ಒಂದು 1856. ವಾ. ಮತ್ತು ಇಲ್ಲೊಂದು ಸ್ಪೆಷಲ್ ಒಂದು ವಸ್ತು ಇದೆ ನೋಡಿ, ಹಾಕಿ ಸ್ಟಿಕ್ಕು, ಹಳೆಯ ಹಾಕಿ ಸ್ಟಿಕ್ಕು, ಫಸ್ಟ್ ಹಾಕಿ ಸ್ಟಿಕ್ಕು. ಮತ್ತು ಇಲ್ಲಿ ಬಾಲ್ ಇದೆ ನೋಡಿ, ಹಾಕಿ ಬಾಲ್. ಮತ್ತು ಹೀಗೆ ಬಂದರೆ ಇಲ್ಲೊಂದು ಡೈನಿಂಗ್ ಹಾಲ್ ಇದೆ, ಇಲ್ಲೇ ಊಟ ಎಲ್ಲ ಮಾಡ್ಕೊಬೋದು. ಇದು ನಿಮಗೆ ಫೋಟೋ ಥರ ಅನಿಸುತ್ತೆ, ಆದರೆ ಇದು ಫೋಟೋ ಅಲ್ಲ, ಇದು ಒಂದು ಪೈಂಟಿಂಗು. ಕೊಡವಾಸ ಅವರ ಟ್ರೆಡಿಷ್ನಲ್ ಡ್ರೆಸ್ಸು ನೋಡಿ ಹೇಗಿರುತ್ತೆ. ವಾ. ಮತ್ತು ಹೀಗೆ ಬಂದರೆ ಇಲ್ಲೊಂದು ಸ್ವಲ್ಪ ಪೇಂಟಿಂಗ್ ಇದೆ. ಮತ್ತು ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಬೋದು. ಮತ್ತು ಇಲ್ಲಿ ಬಂದರೆ ಒಂದು ರೂಮು, ಮತ್ತು ಇಲ್ಲೊಂದು ರೆಫ್ರಿಜಿರೇಟರ್ ಇದೆಯಾ, ಇದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸಮಯ ನಂತರ ಈ ಮಡಿಕೇರಿಗೆ ಬಂದು ಕೆಲವೊಂದು ಪ್ಲೇಸ್ಗಳನ್ನ ನೀವು ನೋಡಲೇಬೇಕು. ನೋಡಲಿಲ್ಲ ಅಂದರೆ ನೀವು ಮಡಿಕೇರಿಗೆ ಬಂದಿರೋದೇ ನೀವು ತಪ್ಪು ಮಾಡ್ದಂಗೆ. ಅದರಲ್ಲಿ ಒಂದು ಮಂಡಲ್ಪಟ್ಟಿ. ಈ ಮಂಡಲ್ಪಟ್ಟಿ ಬಂದು ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 20 ಕಿಲೋಮೀಟರ್ ಆಗುತ್ತೆ. ಈ 20 ಕಿಲೋಮೀಟರ್ 2,500 ಕೇಳ್ತಿದ್ದಾರೆ. ಆದ್ರಿಂದ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಇವಾಗ ನಾನು ಅಬ್ಬಿ ಫಾಲ್ಸ್ ವೈ ಜಂಕ್ಷನ್ ಹತ್ರ ನನಗೆ ಮಂಡಲ್ಪಟ್ಟಿಗೆ ಜೀಪ್ ಗಾಡಿ ಸಿಗ್ತದೆ, ಅಲ್ಲಿಂದ ಶೇರಿಂಗ್ ಹಾಕೊಂಡು ಹೋಗ್ತಾರೆ. ಆದ್ರಿಂದ ಅಲ್ಲಿಂದ ಶೇರಿಂಗ್ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಯಾರೋ ಒಬ್ರು ಡ್ರಾಪ್ ಕೊಡ್ತಾ ಇದ್ದಾರೆ, ನಿಲ್ಸಿದ್ರು. ಇಲ್ಲಿ ಗಂಟ ಇವಾಗ ಡ್ರಾಪ್ ಕೊಟ್ಟರು. ಇಲ್ಲಿಂದ ಈ ರೋಡಿಗೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಅಲ್ಲ, ಡೌನ್ ಹೋಗ್ಬೇಕು, ಫುಲ್ ಡೌನ್. ಹಾಂ, ಲೆಫ್ಟಿಗೆ. ಹಾಂ ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ನಿಂದ ನಿಮಗೆ 2 ರೋಡ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಾವು ರೈಟ್ ಸೈಡ್ಗೆ ಹೋಗ್ಬೇಕು. ಈ ಕಡೆಯಿಂದ ಒಂದು ಎಷ್ಟು 7.2 ಕಿಲೋಮೀಟ್ರು ನಾವೇನಾದರೂ ಹೋದರೆ ನಮಗೆ ಅಬ್ಬಿ ಫಾಲ್ಸ್ ಸಿಗುತ್ತೆ. ಮತ್ತು ಇನ್ನು ಬೇಜಾನ್ ಫಾಲ್ಸ್ಗಳು ಇಲ್ಲಿಂದ ಹತ್ರನೇ ಇದೆ. ಅಲ್ಲಿ ಗಾಡಿನೇ ಕೆಟ್ಟೋಗಿದೆ ಪಾಪ. ವಾ. ಇಲ್ಲಿ ನೋಡಿ, ಮಡಿಕೇರಿ ಸ್ಟ್ರೈಟು, ಅದೇ ನಾವು ಮಡಿಕೇರಿಯಿಂದನೇ ಬಂದಿದ್ದು. ಸೋಮವಾರಪೇಟೆ ಲೆಫ್ಟ್ ಹೋಗಬೇಕು, ಮಳ್ಳಳ್ಳಿ ಫಾಲ್ಸ್ಗೂ ಲೆಫ್ಟ್ ಹೋಗಬೇಕು, ಹೊನ್ನಮ್ಮ ಕೆರೆನೂ ಲೆಫ್ಟ್ ಹೋಗಬೇಕು. ಸುಮಾರು ದೂರ ನಾನು ಹಾಗೆ ನಡ್ಕೊಂಡು ಬಂದ್ಬಿಟ್ಟೆ. ಇಲ್ಲಿಂದ ಬರೀ 6.8 ಕಿಲೋಮೀಟ್ರ್ ಇದೆ. ಬರೀ ಅಲ್ಲ, 6.8 ಕಿಲೋಮೀಟ್ರು. ನನಗೆ ನಡ್ಕೊಂಡು ಬರ್ತಾ ಏನು ಕಾಲೇನು ನೋವುತ್ತಿಲ್ಲ. ಯಾಕಂದರೆ ಈ ಪ್ರಕೃತಿಯ ಮಡಿಲಿನಲ್ಲಿ, ಅಂದರೆ ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡ, ಫುಲ್ಲು ಗ್ರೀನರಿ. ಇದ್ರ ಮಧ್ಯೆ ನಾವು ನಡ್ಕೊಂಡು ಹೋದರೆ ಅಥವಾ ಸ್ವಲ್ಪ ಈ ಚಿಕ್ಕ ಪುಟ್ಟ ರಿಸ್ಕ್ಗಳನ್ನ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ನೋವು ಅಥವಾ ನಾನು ಏನಕ್ಕಾದ್ರೂ ಈ ರಿಸ್ಕ್ ತೊಗೊಂಡೆ ಅಂತ ಅನ್ನಿಸ್ತಾ ಇಲ್ಲ. ನಾವಿವಾಗ ಕರೆಕ್ಟಾಗಿ ಮಂಡಲ್ಪಟ್ಟಿಗೆ ಹೋಗ್ತೀವಲ್ಲ, ಆ ಹೋಗೋ ರೋಡಲ್ಲಿ ಇದ್ದೀವಿ.
ಈಗ ಹೋದ್ರೆ ನಾವು ಮಂಡಲ್ಪಟ್ಟಿಗೆ ಹೋಗಿ ಸೇರ್ಕೊಂತೀವಿ. ಇಲ್ಲಿಂದ ನಾವು ಜೀಪಲ್ಲಿ ಹೋಗ್ಬೇಕು, ಯಾಕಂದ್ರೆ ಸಖತ್ ಆಫ್ ರೋಡ್ ಇದೆ. ನೀವೇನಾದರೂ ಈ ಮಂಡಲ್ಪಟ್ಟಿಗೆ ಬರ್ಬೇಕಂದ್ರೆ ನೀವು ಜೀಪಲ್ಲೇ ಹೋಗ್ಬೇಕು. ಜೀಪ್ ಬಿಟ್ಟು ನೀವು ನಿಮ್ಮದೇ ಓನ್ ವೆಹಿಕಲಲ್ಲಿ ಹೋಗ್ತೀನಿ ಅಂದರೆ ಕನ್ಫರ್ಮ್ ಆಗಿ 100ಗೆ 200% ಡ್ಯಾಮೇಜ್ ಆಗುತ್ತೆ ನಿಮ್ಮ ಬೈಕಲ್ಲು. ಮತ್ತು ರೆಂಟಲ್ ಬೈಕ್ ತೊಗೊಂಡಿರ್ತೀರಲ್ಲ, ನೀವಂತೂ ಹೋಗೋಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಸಣ್ಣ ಸ್ಕ್ರ್ಯಾಚ್ ಬಿದ್ರೂ ಡಬ್ಬಲ್ ಅಮೌಂಟು ಕಟ್ಟಿಸ್ಕೊತಾರೆ. ಆದ್ದರಿಂದ ನೀವು ಅವರು ಸಹ ಹೇಳ್ತಾರೆ ಮಂಡಲ್ಪಟ್ಟಿಗೆ ನೀವು ರೆಂಟಲ್ ಬೈಕಲ್ಲಿ ಹೋಗಬೇಡಿ ಅಂತ. ಆದ್ದರಿಂದ ನೀವು ಜೀಪ್ಗಳಲ್ಲಿ ಹೋಗ್ಬೋದು. ಇಲ್ಲಿ ಜೀಪ್ಗಳು ಕಾಣಿಸ್ತಿದೆ ನೋಡಿ. ಮಂಡಲ್ಪಟ್ಟಿಗೆ ನೀವೇನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ 3 ಕಡೆಯಿಂದ ನಿಮಗೆ ಜೀಪ್ಗಳು ಸಿಗುತ್ತೆ. ಒಂದು ಮಡಿಕೇರಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ನ ಹೈರ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಅಬ್ಬಿ ಫಾಲ್ಸು, ವೈ ಜಂಕ್ಷನು, ಇದು ಬಂದು ಮಡಿಕೇರಿಯ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 10 ಕಿಲೋಮೀಟರ್ ಆಗುತ್ತೆ. ಮಂಡಲ್ಪಟ್ಟಿಯ ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ ಇಂದ ಒಳಗೆ ಹೋಗೋಕ್ಕೆ ಜೀಪ್ಗಳು ಸಿಗುತ್ತೆ. ಇವಾಗ ಮಾತುಕತೆ ನಡೀತಿದೆ ಜೀಪಲ್ಲಿ ಹೋಗೋಕ್ಕೆ. ಒಬ್ಬರಿಗೆ 550 ರೂಪಾಯಿ ಹೇಳ್ತಿದ್ದಾರೆ. 550 ರೂಪಾಯಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತಿದೆ ನನಗೆ. ನೋಡೋಣ ಆದರೂ ಬರ್ತಿದೆಯಾ ಅಥವಾ ಬರ್ತಿಲ್ವಾ ಅಂತ. ಇದು ಮಂಡಲ್ಪಟ್ಟಿ ಪಾಯಿಂಟು. ಈಗ ಹೋದರೆ ನಿಮಗೆ ಅಬ್ಬಿ ಫಾಲ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಒಂದು ಸ್ಪೆಷಲ್ ಇದೆ. ಈಗ ರೀಸೆಂಟಾಗಿ ಅಂದರೆ ಒಂದು ವರ್ಷ ಆಯಿತು ಅನ್ಸುತ್ತೆ, ಮೋಸ್ಟ್ಲಿ 1 ವರ್ಷದ ಹಿಂದೆ ಈ ಒಂದು ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿತ್ತು, ಗೊತ್ತಾ? ಇದೇ ನೋಡಿ ನನ್ನ ಹಿಂದೆ ಕಾಣಿಸ್ತಿರೋದೇ ಗ್ಲಾಸ್ ಬ್ರಿಡ್ಜು. ಇವಾಗ ಈ ಗ್ಲಾಸ್ ಬ್ರಿಡ್ಜು ಓಪನ್ ಇಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ, ಸುಮ್ಮನೆ ಜಾರು ಬಿದ್ದು ಅಥವಾ ಏನಾದರೂ ಒಂದು ಬಲವಾದ ಕಾರಣ ಇರುತ್ತೆ. ಆದ್ದರಿಂದ ಇವಾಗ ಅದು ಓಪನ್ ಇಲ್ಲ. ಫೈನಲಿ ನಮಗೆ ಇವಾಗ 2100 ರೂಪಾಯಿಗೆ ಜೀಪ್ ಸಿಕ್ಕಿದೆ. ಒಟ್ಟು 4 ಜನ, 6 ಜನ ಇದ್ದರೆ ಚೆನ್ನಾಗಿ ಹೊಟ್ಟೆ ಸೇರಿಕೆ ಆಗ್ತಿತ್ತು. ಆಮೇಲೆ ಜರ್ನಿಗಳು ತೀರಾ ಕಡಿಮೆ ಆಗ್ತಿದ್ದಾರೆ. ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಆದಮೇಲೆ ಇವಾಗ ನಮಗೆ ಜರ್ನಿ ಸ್ಟಾರ್ಟ್ ಆಗಿದೆ. ಟೈಮ್ ಬಂದು ಎಷ್ಟು 3:11 ಆಗ್ತಿದೆ. ಹೇಗಿರುತ್ತೆ ಆ ಅಪ್ರೋಡಿಂಗು ಅಂತ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ರೆ ಅದು ಹೇಗಿದೆ ನೋಡಿ. ಒಳ್ಳೆ ಯಾವ ಥರ ಇದೆ. ಇಲ್ಲಿ ಓಡ್ಸೋಕ್ಕೆ 2 ಗುಂಟಿಗೆ ಬೇಕು. ಅಲ್ಲಿ ಸಡನ್ನಾಗಿ ಬಂದ್ಬಿಡ್ತಾರೆ ಗುರು. ಈ ಕಡೆ ಕ್ರಾಸಿಂಗ್ ಇದೆಯಲ್ಲ, ಕ್ರಾಸ್ ಮಾಡ್ಬೇಕಾದ್ರೆ ಇನ್ನೊಂದು ಜೀಪ್ ಬಂದ್ಬಿಟ್ರೆ ಜೀವ ಬಾಯಿಗೆ ಬಂದ್ಬಿಡುತ್ತೆ. ಹಾಗೆ ಇವರು ಅಂತ ಹೆವಿ ಡ್ರೈವರ್ ಇವರು. ಗುರು ಇವಾಗ ಒಂದು ಚೆಕ್ ಪೋಸ್ಟ್ ಅಲ್ಲಿ ಇದೀವಿ ನಾವು. ಟೋಟಲ್ ಆಗಿ ಅಲ್ಲಿ ಹಿಂದೆ 50 ರೂಪಾಯಿ ಕೊಟ್ವಿ, ಮತ್ತೆ ಇಲ್ಲಿ ಒಬ್ರಿಗೆ 50 ರೂಪಾಯಿ ಇಲ್ಲೇ ಚೆಕ್ ಪೋಸ್ಟ್ ಇದೆ, ಕಾಣಿಸ್ತಿದ್ಯಾ? ಮತ್ತೆ ಈ ಚೆಕ್ ಪೋಸ್ಟ್ ಇಂದ ಏನೂ ಕಾಣಿಸ್ತಿಲ್ಲ ಗುರು. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಇಷ್ಟೇ ವ್ಯೂ, ಇದರಿಂದ ಏನೂ ಕಾಣಿಸ್ತಿಲ್ಲ. ಫುಲ್ಲು ಮಂಜು. ಇವಾಗ ಸೋನೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಇನ್ನೊಂದು ಜೀಪ್ ಬರ್ತಿದೆ ನೋಡಿ. ಫುಲ್ಲು ಆಫ್ ರೋಡಿಂಗ್, ಇಲ್ಲಿಂದ ಅಡ್ವೆಂಚರ್ ಸ್ಟಾರ್ಟು. ಇದೇ ರೋಡ್ನಲ್ಲಿ ಇನ್ನೂ 4 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ರೋಡ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ನಡ್ಕೊಂಡು ಸಹ ಹೋಗ್ಬೋದು ಗುರು. ನೀವು ಇಲ್ಲಿ ಗಂಟ ಬಂದು ಚೆಕ್ ಪೋಸ್ಟ್ ಏನಿದೆ, ಚೆಕ್ ಪೋಸ್ಟಿಂದ ಒಂದು 5 ಕಿಲೋಮೀಟ್ರು, ಅಲ್ಲಿಂದ ನಡ್ಕೊಂಡು ಹೋಗೋದು ಸಹ ಒಂಥರ ಚೆನ್ನಾಗಿರುತ್ತೆ. ಇವಾಗ ನಡ್ಕೊಂಡು ಹೋಗ್ತಾರೆ ನೋಡಿ ಅವರು. ಈ ರೋಡ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಗಾಡಿಯಿಂದ ಹೇಳಿ ನಡ್ಕೊಂಡು ಹೋಗ್ತಾರೆ ನೋಡಿ. ಇದೇನೆ ಆರ್ಚು. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಪಾರ್ಕ್ ಮಾಡ್ತಾರೆ. ಅಲ್ಲಿಂದ ಇನ್ನೊಂದು 1 ಅವರ್ ಬಿಡ್ತಿರಲ್ಲ, 40 ಮಿನಿಟ್ಸ್ ಬಿಡ್ತಾರೆ. 40 ಮಿನಿಟ್ಸಲ್ಲಿ ತಿರ್ಗಾಡ್ಕೊಂಡು ಬರಬೇಕು. ಏನು ತಿರ್ಗಾಡೋದು ಏನೋ ಕಾಣಿಸಲ್ಲೇ ಇಲ್ಲಿ, ಮಂಜು ಬಿಟ್ಟರೆ ಇನ್ನೇನಿಲ್ಲ. ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಜೀವನದಲ್ಲಿ 1 ಟೈಮ್ ಆದರೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಖಂಡಿತ ಅಲ್ಲ, ಖಂಡಿತ. ಫೈನಲ್ ಆಗಿ ರೀಚ್ ಆಗೋದ್ವಿ. ಏನೂ ಕಾಣಿಸ್ತಿಲ್ಲ, ಏನಂದ್ರೆ ಏನೂ ಕಾಣಿಸ್ತಿಲ್ಲ ಗುರು. ಯಪ್ಪ, ಫುಲ್ಲು ಮಂಜು. ಮತ್ತೆ ಜೀಪ್ ಬರ್ತಿದ್ದೆ ನೋಡಿ, 3ನೇ ಜೀಪು. ಇದು ಫಸ್ಟು, ಸೆಕೆಂಡು, ಥರ್ಡ್. ನಾಯಿ ಬೇರೆ ಇದೆ ಇಲ್ಲಿ. ಈ ಬೆಟ್ಟದ ಮೇಲೆ ಏನು ಮಾಡ್ತಿದ್ಯಾ ಗುರು ನೀನು? ಏನು ಮಾಡ್ತಿದ್ಯಾ ಈ ಬೆಟ್ಟದ ಮೇಲೆ? ಚಳಿ ಆಗಲ್ವಾ? ನೋಡಿದ್ರಲ್ಲ ನೀವು ರೋಡು ಹೇಗಿತ್ತು ಅಂತ. ಈ ಆಫ್ ರೋಡಲ್ಲಿ ನಿಮ್ಮ ವೆಹಿಕಲ್ ಏನಾದರೂ ತಂದರೆ ನಿಮ್ಮ ವೆಹಿಕಲ್ಗೆ ನೀವೇ ಜವಾಬ್ದಾರರಾಗ್ತೀರಾ. ಆದ್ದರಿಂದ ನಿಮ್ಮ ವೆಹಿಕಲ್ನ ತರೋಕ್ಕೆ ಹೋಗಬೇಡಿ. ಇಲ್ಲೇ 4x4ಗಳು ಇರ್ತವೆ. ಆ 4x4ಅಲ್ಲಿ ಬಂದರೆ ನಿಮಗೆ ಒಳ್ಳೆಯದು. ಅಂದರೆ ನಿಮ್ಮ ಗಾಡಿಗಳಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮತ್ತು ಇಲ್ಲಿನ
ಟೂರಿಸಮ್ನು ಬೆಳೆಸ್ದಂಗೆ ಆಗುತ್ತೆ. ಮತ್ತು ಇಲ್ಲಿ 4x4 ಇಕ್ಕಿದಾರಲ್ಲ ಅವ್ರಿಗೂ ಸ್ವಲ್ಪ ಸಂಪಾದನೆ ಆಗಿ ಅವರು ಜೀವನ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ 4x4 ಬನ್ನಿ. ಮತ್ತು ಹೀಗೆ ಮೇಲೆ ಹೋದರೆ ಹೀಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ವ್ಯೂ ಪಾಯಿಂಟಲ್ಲಿ ಏನು ಬರೀ ಮಂಜು ಮಂಜು ಮಂಜು. ಬೆಟ್ಟದ ಟೈಮಿಂಗ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಅಂದರೆ ರಾತ್ರಿ 6 ಗಂಟೆವರೆಗೂ ಇರುತ್ತೆ. ನೀವು ಈ 6 ಗಂಟೆಯಿಂದ 6 ಗಂಟೆ ಒಳಗೆ ಯಾವಾಗಲಾದರೂ ಬರ್ಬೋದು. ಅಂದರೆ ಈ ವಿಂಟರ್ ಸೀಸನಲ್ಲಿ ಮತ್ತು ಈ ರೈನಿ ಸೀಸನಲ್ಲಿ ಯಾವಾಗ ಬೇಕಾದರೂ ಬನ್ನಿ. ಯಾವಾಗ್ಲೂ ಇದೇ ವಾತಾವರಣನೇ ನಿಮಗೆ ಕಾಣಿಸೋದು. ಆದರೆ ನೀವು ಸಮ್ಮರಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ರೆ ಸಮ್ಮರಲ್ಲಿ ಸನ್ಸೆಟ್ಟು ಮತ್ತು ಸನ್ರೈಸ್ನ ನೋಡ್ಬೋದು. ಮತ್ತು ಈ ಸನ್ರೈಸು ಸನ್ಸೆಟ್ನ ನೀವು ಅಪರೂಪ ಗುರು ಈ ವಿಂಟರ್ ಮತ್ತು ಈ ರೈನಿ ಸೀಸನಲ್ಲಿ ನೋಡೋದು. ಗೊತ್ತಾ, ಈ ಬೆಟ್ಟದ ಮೇಲೆ ಗಾಳಿಪಟ ಮೂವಿ ಇದೆಯಲ್ಲ, ಆ ಮೂವಿಯಲ್ಲಿ ಒಂದು ಭಾಗ ಸೀನ್ ಶೂಟಿಂಗ್ ಆಗಿದೆ ಈ ಬೆಟ್ಟದಲ್ಲಿ ಅಂತ ನೋಡಕ್ಕೆ ಬಂದರೆ ಈ ಥರ ಮಂಜೆಲ್ಲ ಆವರಿಸ್ಕೊಂಡು ಬಿಟ್ಟಿದೆ. ಮಾತಾಡೋ ಕೂಡ ಆಗ್ತಿಲ್ಲ ಗುರು. ಇಲ್ಲಿರೋದು ನಾವು ಇರ್ಬೋದು, ಅಲ್ಲಿಬ್ರು ಕೆಳಗಿದ್ದಾರೆ, ಅಲ್ಲಿಬ್ರು ಮೇಲಿದ್ದಾರೆ, ಅಲ್ಲಿಬ್ರು ಇದ್ದಾರೆ ಕಾಣಿಸ್ತಿದಾರ ಅಷ್ಟೇನೆ. ಅದನ್ನ ಬಿಟ್ರೆ ಇನ್ನು ಯಾರೂ ಇಲ್ಲ ಈ ಬೆಟ್ಟದಲ್ಲಿ. ಹತ್ರ ಇರೋ ವಸ್ತುಗಳೇ ಕಾಣಿಸಲ್ಲ. ದೂರ ಹೋಗ್ತಾ ಹೋಗ್ತಾ ಅಲ್ಲಿಬ್ರು ಇದ್ದಾರಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಏನು ಕಾಣಿಸೋದೇ ಇಲ್ಲ. ವಿಪರೀತ ಚಳಿ ಆಗಿದೆ. ಮತ್ತೆ ಅಲ್ಲಿಬ್ರು ಇದ್ದಾರೆ ನೋಡಿ, ಕಾಣಿಸ್ತಿದಾರ ಮರದ ಕೆಳಗೆ. ಓ ಯಪ್ಪ, ಚಳಿ ಹಾಗೆ ನಡೆಸ್ತಿದೆ. ಇವಾಗ ಸ್ವಲ್ಪ ಗಾಳಿ ಕಡಿಮೆ ಆಗಿದೆ. ಮತ್ತೆ ವ್ಯೂ ಪಾಯಿಂಟಿಗೆ ಹೋಗೋಣ. ಈ ಗಾಳಿ ಬರೋ ಫೋರ್ಸಿಗೆ ನಾವೇ ಕಿತ್ಕೊಂಡು ಹಾರ್ಕೊಂಡು ಹೋಗ್ಬಿಡ್ತೀವಿ ಗುರು. ಮತ್ತೆ ಏನು ಕಾಣಿಸ್ತಿಲ್ಲ ಇಲ್ಲಿ. ಆದ್ರೆ ಸ್ವಲ್ಪ ಗಾಳಿ ಮಳೆ ಕಡಿಮೆ ಆಗಿದೆ. ಫುಲ್ಲು ಒದ್ದೆ ಗುರು, ಫುಲ್ಲು ಒದ್ದೆ. ಪ್ಯಾಂಟು ಒದ್ದೆ, ಶರ್ಟು ಒದ್ದೆ, ಬ್ಯಾಗು ಒದ್ದೆ, ಕ್ಯಾಮ್ರಾ ಸಹ ಒದ್ದೆ. ನಾನಿವಾಗ ಫೋನಲ್ಲಿ ಮಾಡ್ತಾ ಇದ್ದೀನಿ. ಫೋನ್ ವಾಟರ್ ಪ್ರೂಫ್ ಅಲ್ಲ. ಅಂದ್ರೆ ವಾಟರ್ ಏನಾದ್ರು ಬಿದ್ದರೆ, ಅದೇ ಮಳೆ ನೀರು ಬಿದ್ದಾಗ ಏನೂ ಆಗಲ್ಲ ನನ್ನ ಪ್ರಕಾರ. ವಿಪರೀತ ಮಳೆ ಚಳಿ ಫುಲ್ಲಿ ಎಲ್ಲ ನೆಂದೋಗ್ಬಿಟ್ಟಿದ್ದೀನಿ ಬ್ರೋ. ಬ್ಯಾಗ್ ಎಲ್ಲ ನೆಂದೋಗ್ಬಿಟ್ಟೈತೆ. ಡ್ರೈವರ್ ಅಣ್ಣ ಮಾತ್ರ ಬೆಚ್ಚಿ ಕುತ್ಕೊಂಡ್ರೆ. ಫುಲ್ಲು ಮಳೆ ಬರ್ತಿದೆ. ಅದೇ ನೀವು ಇಲ್ಲಿ ಮಾತ್ರ ಮಳೆ ಇರೋದು, ಮಳೆ ಈ ಥರ ಗಾಳಿ ಇರೋದು. ಅದೇ ನೀವು ಕೆಳಗೋದಾಗ ಒಂಚೂರಲ್ಲ ಒಂದು ರೇಂಜ್ಗೆ ಮಳೆ ಇರುತ್ತೆ. ಮತ್ತು ಗಾಳಿ ಅಷ್ಟೊಂದು ಇರಲ್ಲ ಗುರು. ಇಲ್ಲಿ ಮಾತ್ರ ಜಾಸ್ತಿ. ಯಾಕಂದರೆ ಇದು ನಾವು ಬಂದು 5,000 ಫೀಟ್ ಮೇಲೆ ಇದ್ದೀವಿ. ಆದ್ದರಿಂದ ಈ ಥರ ಅನುಭವ.